ನಮ್ಮೆಲ್ಲ ರೈತ ಬಾಂಧವರಿಗೆ ಸ್ಮಾರ್ಟ್ ಶಾಪ್ ಕಂಪನಿ ವತಿಯಿಂದ ರೈತರಿಗಂತ ಹೇಳಿ ಗ್ರೋ ಮೋರ್ ಅಂತ ಹೇಳಿ, ನೆಕ್ಸ್ಟ್ ಸ್ಮಾರ್ಟ್ ಅಮಿನೋ ಅಂತ ಹೇಳಿ, ನೆಕ್ಸ್ಟ್ ಸ್ಪ್ರೆಡರ್, ಸೊ ಆಮೇಲೆ ಅಗ್ರೋ ಕೇರ್ ಅಂತ ಹೇಳಿ ರೈತರಿಗಂತ ಹೇಳಿ ರೈತರ ಬೆಳೆ ಜಾಸ್ತಿ ಬರಲಿ, ಫಲವತ್ತತೆ ಜಾಸ್ತಿ ಆಗಲಿ ಅಂತ ಹೇಳಿ ಈ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸ್ಮಾರ್ಟ್ ಶಾಪ್ ಕಂಪ್ನಿಯಿಂದ ಇದನ್ನ ಪ್ರಾಡಕ್ಟ್ಸ್ ಕೊಡ್ತಿರೋದು ಮೇನ್ ಉದ್ದೇಶ, ಈಗ ರೈತರ ಬೆನ್ನೆಲುಬು ಅಂತಾನೆ ಹೇಳ್ತಾರೆ, ಇವತ್ತು ಜಗತ್ತಿನ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ಇದನ್ನ ಉಪಯೋಗಿಸೋದ್ರಿಂದ ಮಣ್ಣಿನ ಫಸಲು ಜಾಸ್ತಿ, ಮಣ್ಣಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಫಲವತ್ತತೆ ಜಾಸ್ತಿ ಆಗುತ್ತೆ. ವರ್ಷ ಉಪಯೋಗಿಸೋದ್ರಿಂದ ಮಣ್ಣಿನ ಗುಣಮಟ್ಟ ಕೂಡ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಹೊರಗಡೆ ಯಾವ್ದಾರ್ದೋ ಕೆಮಿಕಲ್ ಅನ್ನ ಯೂಸ್ ಮಾಡಿ ಈ ವರ್ಷ ಚಲೋ ಬೆಳೆ ತೆಗ್ದಿರ್ತಾರೆ ರೈತರು, ಬಟ್ ನೆಕ್ಸ್ಟ್ ವರ್ಷ ಬೆಳೆಗಳನ್ನ ಚೆನ್ನಾಗಿ ಬರಂಗಿಲ್ಲ, ಅಂದ್ರೆ ಚಲೋ ಬೆಳೆ ತೆಗಕ್ ಆಗಲ್ಲ. ಬಟ್ ಈ ಕಂಪ್ನಿ ಒಳಗೆ ಈ ಗ್ರೋ ಮೋರ್ ಅಂತ ಹೇಳಿ ಬರುತ್ತಲ್ಲ, ಇದು ಎಲ್ಲಾ ಕ್ರಾಪಿಗೆ ಬರುತ್ತೆ. ಇವು 4 ಪ್ರಾಡಕ್ಟ್ಸ್ ಇದಾವಲ್ಲ, ಪ್ರತಿಯೊಂದು ಬೆಳೆಗೂ ಬರುತ್ತೆ. ಪ್ರತಿಯೊಂದು ಬೆಳೆ ಅಂದ್ರೆ ಎಕ್ಸಾಂಪಲ್ ಗೋಧಿ, ಜೋಳ, ಅಕ್ಕಿ, ಮತ್ತೆ ಈರುಳ್ಳಿ, ತರಕಾರಿ, ಆಮೇಲೆ ನೆಕ್ಸ್ಟ್ ಹಣ್ಣು ಹಂಪಲ, ಅಡಿಕೆ, ಪ್ರತಿಯೊಂದು ಕಬ್ಬು ಎಲ್ಲದಕ್ಕೂ ಇದನ್ನ ಉಪಯೋಗಿಸಬಹುದು. ಇದು ಒಂದು ಆರ್ಗ್ಯಾನಿಕ್ ಕಂಟೆಂಟ್ ಮುಖಾಂತರ ರೆಡಿ ಆಗಿರೋದು. ಹೋಮಿಕ್ ಫಾಲಿಕ್ ಅನ್ನೋ ಒಂದು ಕಂಟೆಂಟ್ ಇದ್ರೆ ಇದು ರೆಡಿ ಆಗಿರೋದು. ಸೊ ನೆಕ್ಸ್ಟ್ ಇದು ಸ್ಮಾರ್ಟ್ ಅಮಿನೋ ಅಂತ ಹೇಳಿ ಬರುತ್ತೆ. ಅಮಿನೋ ಆಸಿಡ್ ಜಾಸ್ತಿ ಇರುತ್ತೆ, ಫಾಲಿಯರ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನ ಪ್ರಾಡಕ್ಟ್ಸ್ ಅನ್ನ ಇದನ್ನ ಯೂಸ್ ಮಾಡೋದ್ರಿಂದ ಟೋಟಲ್ ಅಂದ್ರೆ ಗಿಡಗಳ ಸಿಡಿ ಹಾಯೋದಾಗಿರ್ಬೋದು ಅಥವಾ ಮುಟ್ಟಿಗೆ ರೋಗ, ಈ ತರ ರೋಗಗಳು ಬರೋದು ಅಂದ್ರೆ ವೀಕ್ನೆಸ್ ಅನ್ನ ಬರ್ತಾವ. ಬಟ್ ಇದು ಟಾನಿಕ್ ಅನ್ನ ಪ್ರೊವೈಡ್ ಮಾಡುತ್ತೆ. ಏನ್ ಮಾಡುತ್ತೆ? ಟಾನಿಕ್ ಅಂದ್ರೆ ಈಗ ಮನುಷ್ಯನಿಗೆ ವೀಕ್ನೆಸ್ ಯಾವಾಗ ಆಗುತ್ತೆ, ಅವನ ಬಾಡಿಗೆ ಬೇಕಾಗಿರೋ ಟಾನಿಕ್ ಕಮ್ಮಿ ಆದಾಗ ಅದನ್ನ ಏನ್ ಮಾಡಕ್ಕೆ ಸರಿ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದು ಸ್ಪ್ರೆಡರ್ ಅಂತ, ಇದೇನ್ ಮಾಡುತ್ತೆ ಅಂತಂದ್ರೆ ಅಂಟು, ಅಂದ್ರೆ ನಾವ್ ಏನೋ ಬೆಳೆ ಬೆಳೆದ್ವಿ ಅಂತಂದ್ರೆ, ಈಗ ಬೆಳೆ ಬೆಳೆದಿದ್ದು ಬೆಳೆಗೆ ಏನೋ ಎಣ್ಣೆ ಹೊಡೆದ್ವಿ ಅಥವಾ ಏನೋ ಒಂದು ಔಷಧಿ ಹೊಡೆದ್ರೆ ಅದೇನಾಗುತ್ತೆ ಅಂತಂದ್ರೆ ಒಂದೇ ಕಡೆ ಹೋಗಿ ಕುತ್ಕೊಂಡ್ ಬಿಡುತ್ತೆ. ಈಗ ಎಕ್ಸಾಂಪಲ್ ನಾವು ಇಲ್ಲಿ ಸ್ಪ್ರೇ ಮಾಡಿದ್ರೆ ಇಲ್ಲಿ ಅಷ್ಟೇ ಇರುತ್ತೆ, ಬಟ್ ಗಿಡಗಳಿಗೆ ಇಲ್ಲಿಂದ ರೋಗ ಸ್ಟಾರ್ಟ್ ಆಗ್ತಿದೆ ಅಥವಾ ಇಲ್ಲಿಂದ ತೊಂದರೆ ಬರಕ್ ಸ್ಟಾರ್ಟ್ ಆಗ್ತಿದೆ, ಎಲ್ಲಿ ಉದ್ರೋದಾಗಿರ್ಬೋದು, ಹೂ ಉದ್ರೋದಾಗಿರ್ಬೋದು, ಈ ತರ ಎಲ್ಲ ಆಗುತ್ತೆ. ಬಟ್ ಈ ಟಾನಿಕ್ ಅನ್ನ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಪ್ರತಿಯೊಂದು ಎಲೆಗಳಿಗೂ ಪ್ರತಿಯೊಂದು ಕಂಡಗಳಿಗೂ ಇದೇನಾಗುತ್ತೆ, ರೀಚ್ ಆಗುತ್ತೆ. ಈ ಸ್ಪ್ರೆಡರ್ ಕೆಲಸ, ಸ್ಪ್ರೆಡ್ ಮಾಡೋ ಕೆಲಸ ಇದನ್ನ ಮಾಡುತ್ತೆ. ಮಳೆ ಆದ್ರೂ ಹೊಡಿಬೋದು. ಆಮೇಲೆ ನೆಕ್ಸ್ಟ್ ಮಳೆ ಆಗಿಲ್ಲ ಅಂತಂದ್ರೂ ಇದನ್ನ 5 ml ಮಿಕ್ಸ್ ಮಾಡಿ ನಾವು ಹೊಡೆಯೋದಿರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಹಳದಿ, ಗಿಡ ಹಳದಿ ಆಗ್ಬಾರ್ದು, ಮತ್ತೆ ಗಿಡಗಳ ಏನಾಗ್ಬಾರ್ದು, ಒಣಗಬಾರ್ದು, ಬೆಂಕಿ ರೋಗ, ಈ ತರದ್ದೆಲ್ಲ ರೋಗಗಳು ಬರಬಾರ್ದು ಅಂತ ಹೇಳಿ ಕೇರ್ ಮಾಡುತ್ತೆ. ಇದು ಹಳದಿ ಹಾಕೋದನ್ನ, ಆಮೇಲೆ ಬೂದಿ ರೋಗ ಬರೋದು, ಆಮೇಲೆ ನೆಕ್ಸ್ಟ್ ಯಾವುದೇ ಕೆಮಿಕಲ್ ಹೊಡೆದ್ರು ಕೂಡ ಗಿಡ ವೀಕ್ ಆಗೋದು, ಇದನ್ನೆಲ್ಲ ಸರಿ ಮಾಡಕ್ಕೆ ಇದೇನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಮತ್ತೆ ಸಿಡಿ ಹಾಯೋದು, ಈ ತರ ಎಲ್ಲ ಪ್ರಾಬ್ಲಮ್ ಇತ್ತಂದ್ರೆ ಆ ಗಿಡಗಳಿಗೆ ಇದನ್ನ ಸರಿ ಮಾಡ್ಲಿಕ್ಕೆ, ಅಂದ್ರೆ ಇದು ಒಂದು ಇಮ್ಯುನಿಟಿ ಇದ್ದಾಗ ಪ್ರೊಟೆಕ್ಷನ್. ಅಂದ್ರೆ ಇವತ್ತು ನಾವು ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿ ಹೆಂಗ್ ಬೇಕಲ್ಲ, ಹಂಗ ಇದು ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಗಿಡಗಳಿಗೆ. ಸೊ ಇದೇನಿದೆ ಅಲ್ಲ, ಇವಿಷ್ಟು ಪ್ರಾಡಕ್ಟ್ಸ್ ಅನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ಹೇಳ್ತೇನೆ ನಾನು. ಸೊ ಇದು ಗ್ರೋ ಮೋರ್, ಇದನ್ನ ಒಂದೇ ಪಂಪಿಗೆ ನಾವು ಅಂದ್ರೆ ಒಂದು ಗಿಡ ಬೆಳೆದ ತಕ್ಷಣ ನಾವು 4 ಬರೀ ಏನ್ ಮಾಡ್ಬೋದು, ಎಣ್ಣೆ ಹೊಡಿಬಹುದು. ಸೊ ಆದ್ರೆ ಇದನ್ನ ನಾವು ಏನ್ ಮಾಡ್ಬೋದು, ಫಸ್ಟ್ ಪಂಪಿಗೆ ನಾವು ಹೊಡಿಬಹುದು. ಇದು ಎಷ್ಟು ml ಹಾಕ್ಬೇಕಂದ್ರೆ 50 ml ಮಟನು ಹಾಕ್ಬೋದು. 30 ರಿಂದ 40 ml ನೀವು ಯೂಸ್ ಮಾಡ್ಬೋದು ಒಂದು ಪಂಪಿಗೆ. ಟೋಟಲ್ ಇದು 33 ಅಥವಾ 25 ಪಂಪ್ ವರ್ಗು ಬರುತ್ತೆ. ನೀವು 1 ಎಕರೆಗೆ ಎಷ್ಟು ಪಂಪ್ ಹೊಡಿತೀರಿ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾವು 40 ಅಥವಾ 40 ml ವರ್ಗು ನಾವೇನ್ ಮಾಡ್ಬೋದು, ಇದನ್ನ ಒಂದು ಪಂಪ್ ಒಳಗೆ ಮಿಕ್ಸ್ ಮಾಡಿ ಹೊಡಿಬಹುದು. ಸೊ ಆಮೇಲೆ ಎಲ್ಲ ಬೆಳೆಗೂ ಉಪಯೋಗಿಸಬಹುದು, ಯಾವುದೇ ತರದ ತೊಂದರೆ ಇಲ್ಲ. ಆಮೇಲೆ ಒಂದು ಪಂಪಿಗೆ 40 ml ಹೊಡಿತೀವಿ ಅಂದ್ರೆ ಇದು 33 ಅಥವಾ 35, 36 ಪಂಪ್ ವರ್ಗು ಇದಾಗುತ್ತೆ, ಒಂದು ಪಂಪಿಗೆ ನಾವು ಯೂಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇದು ಸ್ಪ್ರೆಡರ್, ಇದು ಒಂದು ಪಂಪಿಗೆ 5 ರಿಂದ 10 ml ವರ್ಗು ನಾವು ಯೂಸ್ ಮಾಡ್ಬೋದು. ಇದಂದ್ರೆ ಗಿಡಗಳಿಗೆ ಸ್ಪ್ರೆಡ್ ಮಾಡುವಂತ ಕೆಲಸ ಇದು ಮಾಡುತ್ತೆ. ನೆಕ್ಸ್ಟ್ ಇದು ಅಗ್ರೋ ಕೇರ್ ಅಂತ ಹೇಳಿ, ಇದು ಅಗ್ರೋ ಕೇರ್ ಅಂತ ಹೇಳಿ 10 ಪಂಪ್ ಆಗುತ್ತೆ. ಅಂದ್ರೆ ಇವಾಗ ನೀವು ನಿಮ್ಮ ಮನೆಯೊಳಗೆ ಕಡ್ಡಿಪಟ್ಟಣ ಇದ್ರೆ ಅದ್ರೊಳಗೆ ಇದನ್ನ ಹಾಕೊಂಡು ಅದನ್ನ ನೀವು ಒಂದು ಚರ್ಗಿ ಒಳಗೆ ಅಥವಾ ಒಂದು ಬಕೆಟ್ ಒಳಗೆ ಮಿಕ್ಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು. ಅಗ್ರೋ ಕೇರ್ ಅಂತ ಹೇಳಿ ಇದು ಫಂಗಿಸೈಡ್, ಅಂದ್ರೆ ಬೂದಿ ರೋಗ ಈ ತರದ್ದೆಲ್ಲ ಬರಕ್ಕೆ ಹೆಲ್ಪ್ ಮಾಡಬೇಕು. ಆಮೇಲೆ ನೋಡಿ, ಇದೇನು ಪ್ರಾಡಕ್ಟ್ಸ್ ಇದಾವಲ್ಲ, ಸ್ಮಾರ್ಟ್ ಶಾಪ್ ಕಂಪನಿ ಪ್ರಾಡಕ್ಟ್ಸ್, ಇದು ಆರ್ಗ್ಯಾನಿಕ್. ಇದ್ರ ಜೊತೆಗೆ ನೀವು ಯಾವುದೇ ತರದ ಕೆಮಿಕಲ್ ಅಥವಾ ಯಾವುದೇ ತರದ ಈಗ ಕೀಟನಾಶಕ, ಇವು ರೋಗ ಬರಬಾರ್ದು ಅಂತ ಹೇಳಿ, ಸಿಡಿ ಆಗಬಾರ್ದು ಅಂತ ಹೇಳಿ, ಇದು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಆಗಿರೋದ್ರಿಂದ ಸಿಡಿ ಆಗಬಾರ್ದು, ಹಿಂಗೆ ಏನೋ ಒಂದು ರೋಗ ಬರಬಾರ್ದು ಅಂತ ಹೇಳಿ ನಾವು ಕೀಟನಾಶಕ ಮಿಕ್ಸ್ ಮಾಡ್ತೀವಿ ಅಂತಂದ್ರೆ ಏನೂ ತೊಂದರೆ ಇಲ್ಲ, ನಾವು ಮಿಕ್ಸ್ ಮಾಡಿ ಕೂಡ ಸ್ಪ್ರೇ ಮಾಡ್ಬೋದು. ಆಮೇಲೆ ಇದರಿಂದ ಅಂದ್ರೆ ಎಲ್ಲ ಬೆಳೆಗೂ ಇದನ್ನ ನಾವು ಉಪಯೋಗಿಸ್ಬೋದು, ಹೆದರೋ ತರ ಇಲ್ಲ. ರೈತರಿಗೆ ಒಳ್ಳೆ ಫಸಲನ್ನು ತಗೊಳಕ್ಕೆ ಸ್ಮಾರ್ಟ್ ಶಾಪ್ ಕಂಪನಿ ಒಂದು ಬೆಸ್ಟ್ ಡಿಸಿಷನ್ ತಗೊಂಡು ಈ ಪ್ರಾಡಕ್ಟ್ಸ್ ನ ಕೊಟ್ಟಿದೆ. ಮತ್ತೆ ಎಷ್ಟೋ ಜನರು ರೈತರನ್ನ ಆಲ್ರೆಡಿ ಯೂಸ್ ಮಾಡಿದ್ದಾರೆ, ಬೆಸ್ಟ್ ಬೆನಿಫಿಟ್ ಕೂಡ ಸಿಕ್ಕಿದೆ. ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್, ಮತ್ತೆ ಥ್ಯಾಂಕ್ ಯು ಆಲ್ ಎಲ್ಲ ರೈತರಿಗೂ.